Hi friends, complete MS tutorials. Previous ವಿಡಿಯೋದಲ್ಲಿ ನಾವು ಟೆಕ್ಸ್ಟ್ ಗ್ರೂಪ್ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ ದಿಸ್ ವಿಡಿಯೋ ಇಕ್ವೇಷನ್ಸ್ ಅಂಡ್ ಸಿಂಬಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಕ್ವೇಷನ್ಸ್ ಅಂಡ್ ಸಿಂಬಲ್ಸ್ ಇನ್ ಇನ್ಸರ್ಟ್ ಮೆನು. ಸೊ ಇನ್ಸರ್ಟ್ ಮೆನು ಒಳಗಡೆ ಸಿಂಬಲ್ಸ್ ಅಂತ ಗ್ರೂಪ್ ಇದೆ. ಅದರಲ್ಲಿ ಎರಡು ಕಮಾಂಡ್ಸ್ ಇದೆ, ಇಕ್ವೇಷನ್ ಅಂಡ್ ಸಿಂಬಲ್ಸ್. ಸೊ ಇಕ್ವೇಷನ್ಸ್ ಯಾವುದೇ ರೀತಿ ಮ್ಯಾಥಮೆಟಿಕಲ್ ಇಕ್ವೇಷನ್ಸ್ ನೀವು ಈಸಿಲಿ ಡ್ರಾ ಮಾಡಬಹುದು, ಈಸಿಲಿ ನೀವು ಟೆಕ್ಸ್ಟ್ ಬರೀಬಹುದು. ಅಂಡ್ ಸಿಂಬಲ್ಸ್ ಆಲ್ಮೋಸ್ಟ್ ಎಲ್ಲಾ ತರ ಸಿಂಬಲ್ಸ್ ಅವೈಲೇಬಲ್ ಇರುತ್ತೆ, ಆ ಸಿಂಬಲ್ಸ್ ನ ಇನ್ಸರ್ಟ್ ಮಾಡಬಹುದು. ಹೇಗೆ ವರ್ಕ್ ಆಗುತ್ತೆ ಚೆಕ್ ಮಾಡೋಣ. ಫಸ್ಟ್ ಕ್ಲಿಕ್ ಆನ್ ಇಕ್ವೇಷನ್. ಇಕ್ವೇಷನ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಕಂಪ್ಲೀಟ್ ಮೆನು ಆಕ್ಟಿವೇಟ್ ಆಗುತ್ತೆ, ದಟ್ ಇಸ್ ಡಿಸೈನ್ ಮೆನು. ನಿಮ್ಗೆ ಇದರಲ್ಲಿ ಯಾವ ರೀತಿ ಇಕ್ವೇಷನ್ಸ್ ಮಾಡ್ಕೋಬೇಕಾಗಿದೆ ಪ್ಲಾನ್ ಮಾಡಿ, ಬೇಸ್ಡ್ ಆನ್ ದಟ್ ನೀವು ಇಕ್ವೇಷನ್ಸ್ ಫಾರ್ಮೆಟ್ ನ ಚೂಸ್ ಮಾಡ್ತಾ ಹೋಗಿ. ಈಗ ನನಗೊಂದು ಫ್ರಾಕ್ಷನ್ ಬೇಕಾಗಿದೆ, ಫ್ರಾಕ್ಷನ್ ಚೂಸ್ ಮಾಡ್ತೀನಿ. ಮಲ್ಟಿಪ್ಲಿಕೇಶನ್ ಸಿಂಬಾಲ್ ಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಾಲ್, ಸೊ ಎಕ್ಸ್ ತಗೊಂಡೆ, ಸಾರಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಾಲ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಅಂಡ್ ಅದರಲ್ಲಿ ಬ್ರೊಕೆಟ್ಸ್ ಬೇಕಂದ್ರೆ ಟೇಕ್ ಬ್ರೊಕೆಟ್. ಆ ಬ್ರೊಕೆಟ್ ಒಳಗಡೆ ಫ್ರಾಕ್ಷನ್ ಬೇಕಂದ್ರೆ ಫ್ರಾಕ್ಷನ್ ತಗೋಬಹುದು. ಅಂಡ್ ಪ್ಲಸ್ ಸಿಂಬಾಲ್ ಬೇಕಂದ್ರೆ ಪ್ಲಸ್ ಕೀಬೋರ್ಡ್ ಅಲ್ಲೇ ಇದೆ. ಅಂಡ್ ಮತ್ತೆ ನಿಮಗೆ ಸ್ಕ್ವೇರ್ಸ್ ಕ್ಯೂಬ್ಸ್ ಆ ರೀತಿ ಬರೀಬೇಕಂದ್ರೆ ತಗೋಬಹುದು. ಅಂಡ್ ಅಗೇನ್ ಫಾರ್ ಮಲ್ಟಿಪ್ಲಿಕೇಶನ್ ಸಿಂಬಾಲ್, ಅಗೇನ್ ಯು ಕ್ಯಾನ್ ಯೂಸ್ ಫ್ರಾಕ್ಷನ್. ಫ್ರಾಕ್ಷನ್ ಆದ್ಮೇಲೆ ಮತ್ತೆ ನಿಮ್ಗೆ ಡಿಫ್ರೆಂಟ್ ಬ್ರಾಕೆಟ್ ಬೇಕಂದ್ರೆ ಮತ್ತೆ ಬ್ರಾಕೆಟ್ ಯೂಸ್ ಮಾಡಬಹುದು. ಒಳಗಡೆ ನಿಮಗೆ ಸೈನ್ ಕಾಸ್ ಆ ರೀತಿ ಏನ್ ಬೇಕಂದ್ರೆ ಚೆಕ್ ಮಾಡಿ. ಇನ್ವರ್ಸ್ ಫಂಕ್ಷನ್ಸ್ ಇದೆ ಅಂಡ್ ನಾರ್ಮಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ನಿಮಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು. ಅಂಡ್ ಅದನ್ನ ಹೊರತುಪಡಿಸಿ ಮತ್ತೆ ನಿಮಗೆ ಸ್ಕ್ವೇರ್ ರೂಟ್ಸ್ ಏನ್ ಬೇಕಂದ್ರೆ ಯು ಕ್ಯಾನ್ ಚೂಸ್ ದಟ್ ಆಲ್ಸೋ. ಮಲ್ಟಿಪ್ಲಿಕೇಶನ್ ಅಂಡ್ ಚೂಸ್ ಎನಿ ಆಫ್ ದಿ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಎಲ್ಲಾ ತರ ಬರುತ್ತೆ. ಸೊ ಅಲ್ಲಿ ಕ್ಯೂಬ್ ರೂಟ್ ಬೇಕಂತ ಆ ರೀತಿ ತಗೋಬಹುದು. ಲೆಟ್ ಮಿ ಯೂಸ್ ಸ್ಕ್ವೇರ್ ರೂಟ್. ಸೊ ಯಾವುದೇ ರೀತಿ ಫ್ರಾಕ್ಷನ್ಸ್ ಮಾಡಬಹುದು ನೋಡಿ. ರೇಡಿಯಲ್ ಇಕ್ವೇಷನ್ಸ್, ಇಂಟಿಗ್ರಲ್ ಬೇಕಂದ್ರೆ ಇಂಟಿಗ್ರಲ್ ತಗೋಬಹುದು. ಅಂಡ್ ಈ ಸಮೇಷನ್ಸ್ ಬೇಕಂತ ತಗೋಬಹುದು. ಎಲ್ಲಾ ತರ ಬ್ರಾಕೆಟ್ಸ್ ಇದೆ. ಅಂಡ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಈ ರೀತಿ ಅಸೆಂಟ್ಸ್ ನ ತಗೋಬಹುದು. ಅಂಡ್ ಲಾಗರಿಥಮಿಕ್ ಫಂಕ್ಷನ್ಸ್ ತಗೋಬಹುದು. ಆಲ್ ಕೈಂಡ್ ಆಫ್ ಆಪರೇಟರ್ಸ್ ನ ಯೂಸ್ ಮಾಡಬಹುದು ನಿಮ್ಗೆ ಯಾವುದೇ ರೀತಿ ಆಪರೇಟರ್ಸ್ ಬೇಕಾದಲ್ಲಿ. ಅಂಡ್ ಮ್ಯಾಟ್ರಿಕ್ಸ್ ನೀವು ಆಡ್ ಮಾಡ್ಕೋಬಹುದು. ಸೊ ಓಕೆ, ಈಗ ಫಸ್ಟ್ ನಾನು ಸಿಂಬಲ್ ಈ ಏನಿದು ಇಕ್ವೇಷನ್ ಮಾಡಿದೀನಿ ಇದ್ರಾಗ ವ್ಯಾಲ್ಯೂಸ್ ಹಾಕ್ತೀನಿ. ಸೊ ವ್ಯಾಲ್ಯೂಸ್ ಹಾಕೊಳ್ಳಕ್ಕೆ ಆ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ. ವೇರಿಯೇಬಲ್ ಬೇಕಂದ್ರೆ ವೇರಿಯೇಬಲ್ ಹಾಕೊಳ್ಳಿ, ವ್ಯಾಲ್ಯೂಸ್ ಬೇಕಂದ್ರೆ ವ್ಯಾಲ್ಯೂಸ್ ನ ಹಾಕೊಳ್ಳಿ. ಈಗ ನಾನು ವ್ಯಾಲ್ಯೂಸ್ ಹಾಕ್ತಾ ಇದ್ದೀನಿ, ಡಿಫ್ರೆಂಟ್ ವ್ಯಾಲ್ಯೂಸ್. ನೀವು ನೋಡಬಹುದು ಯಾವ ರೀತಿ ನಾವು ವ್ಯಾಲ್ಯೂಸ್ ನ ಪ್ಲೇಸ್ ಮಾಡಬಹುದು ಅದರೊಳಗಡೆ. ಸೊ ಈ ರೀತಿ ವ್ಯಾಲ್ಯೂಸ್ ನ ಪ್ಲೇಸ್ ಮಾಡಿಬಿಟ್ಟು ನಿಮ್ಗೆ ಏನಾದ್ರೂ ಇದರಲ್ಲಿ ಕಲರ್ ಆಗ್ಲಿ ಫಾಂಟ್ ಸೈಜ್ ಆಗ್ಲಿ ಚೇಂಜ್ ಮಾಡ್ಬೇಕಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾರ್ಮಲ್ ಟೆಕ್ಸ್ಟ್ ತರಾನೇ ಫಾಂಟ್ ಹೆಚ್ಚಿಗೆ ಮಾಡ್ಬೋದು, ಕಲರ್ ಹಾಕ್ಬೋದು, ಬೋಲ್ಡ್ ಮಾಡ್ಕೋಬಹುದು, ಅಲೈನ್ಮೆಂಟ್ ಚೇಂಜ್ ಮಾಡ್ಕೋಬಹುದು. ನಿಮ್ಗೆ ಯಾವ ರೀತಿ ಅಲೈನ್ಮೆಂಟ್ ಬೇಕೋ ಆ ರೀತಿ ಅಲೈನ್ಮೆಂಟ್ ನ ಚೂಸ್ ಮಾಡ್ಬೋದು. ದಿಸ್ ಇಸ್ ವಾಟ್ ಇಕ್ವೇಷನ್ ಇನ್ MS ವರ್ಡ್. ಓಕೆ, ಈಗ ನೋಡಿ ಮತ್ತೆ ಇನ್ಸರ್ಟ್ ಅಲ್ಲಿ ಹೋಗ್ತೀನಿ, ಮತ್ತೆ ಇಕ್ವೇಷನ್ ಅಲ್ಲಿ ಹೋಗ್ತಾ ಇದ್ದೀನಿ. ನಿಮ್ಗೆ ಏನಾರ ಮ್ಯಾಟ್ರಿಕ್ಸ್ ಡ್ರಾ ಮಾಡ್ಕೋಬೇಕಂದ್ರೆ ಬಹಳ ಸಿಂಪಲ್ ಇದೆ. ಫಸ್ಟ್ ನೀವು ಒಂದು ಸ್ಕ್ವೇರ್ ಬ್ರಾಕೆಟ್ ನ ತಗೊಳ್ಳಿ. ಆ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಯಾವ ರೀತಿ ನಿಮ್ಗೆ ಮ್ಯಾಟ್ರಿಕ್ಸ್ ಬೇಕು ಆ ರೀತಿ ಮ್ಯಾಟ್ರಿಕ್ಸ್ ನ ತಗೊಳ್ಳಿ. ನಿಮ್ಗೆ 2x2 ಮ್ಯಾಟ್ರಿಕ್ಸ್ ಬೇಕಾಗಿದೆ, 2x2 ತಗೊಳ್ಳಿ. ನೆಕ್ಸ್ಟ್ 2x3 ಮ್ಯಾಟ್ರಿಕ್ಸ್ ಇದೆ, 3x2 ಮ್ಯಾಟ್ರಿಕ್ಸ್ ಇದೆ. ಯಾವ ಮ್ಯಾಟ್ರಿಕ್ಸ್ ಬೇಕು ಆ ಮ್ಯಾಟ್ರಿಕ್ಸ್ ನ ತಗೊಳ್ಳಿ. ಅಂಡ್ ಅದ್ರೊಳಗಡೆ ನೀವು ಟೈಪ್ ಮಾಡಬಹುದು. ಅದರಲ್ಲೂ ಕೂಡ ಡಿಫ್ರೆಂಟ್ ವ್ಯಾಲ್ಯೂಸ್ ನ ಹಾಕಬಹುದು. ಈಗ ಎ ಈಕ್ವಲ್ ಟು ಅನ್ಬೇಕಾಗಿತ್ತು ನೀವು, ಅದನ್ನು ಕೂಡ ಅನ್ಬೋದು. ಇಲ್ಲಿ ಈಕ್ವಲ್ ಟು ಸಿಂಬಾಲ್ ಇದೆ, ನೀವು ಆಲ್ಮೋಸ್ಟ್ ಎಲ್ಲಾ ತರ ಸಿಂಬಾಲ್ ಇರುತ್ತೆ. ಇಲ್ಲಿ ಎ ಅಂತ ಬರೀರಿ. ನೋಡಿ ಈ ರೀತಿ ನೀವು ಒಂದು ಮ್ಯಾಥಮೆಟಿಕಲ್ ಇಕ್ವೇಶನ್ ಎನಿ ಕೈಂಡ್ ಆಫ್ ಇಕ್ವೇಶನ್ಸ್ ನೀವು ಡ್ರಾ ಮಾಡಬಹುದು. ಓಕೆ, ನೆಕ್ಸ್ಟ್ ಸಿಂಬಾಲ್ ಚೆಕ್ ಮಾಡೋಣ. ಇನ್ಸರ್ಟ್ ಅಲ್ಲಿ ಹೋಗಿ ಸಿಂಬಾಲ್ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಆಲ್ಮೋಸ್ಟ್ ಇಷ್ಟು ನಿಮ್ಗೆ ಕಾಣಿಸ್ತಾ ಇರುವಂತ ಸಿಂಬಾಲ್ಸ್ ಇಷ್ಟು ಕಾಣಿಸ್ತಾ ಇದೆ. ಇದಕ್ಕೆ ಜಾಸ್ತಿ ಸಿಂಬಾಲ್ಸ್ ಬೇಕಂದ್ರೆ ಕ್ಲಿಕ್ ಆನ್ ಮೋರ್ ಸಿಂಬಾಲ್ಸ್. ನಿಮಗಲ್ಲಿ ಯಾವ ಸಿಂಬಾಲ್ ಬೇಕು ಆ ಸಿಂಬಾಲ್ ನ ಚೂಸ್ ಮಾಡಿ, ಆ ಸಿಂಬಾಲ್ ಇನ್ಸರ್ಟ್ ಮಾಡಿ. ಆ ಟೆಲಿಫೋನ್ ಸಿಂಬಾಲ್ ಇನ್ಸರ್ಟ್ ಮಾಡಿ. ನಿಮಗೆ ಯಾವ ಸಿಂಬಾಲ್ ಬೇಕು ಆ ತರ ಸಿಂಬಾಲ್ ನ ಇನ್ಸರ್ಟ್ ಮಾಡ್ತಾ ಹೋಗಿ. ಕಂಟಿನ್ಯೂಸ್ ಆಗಿ ಆ ಸಿಂಬಾಲ್ ನ ನೀವು ಪ್ಲೇಸ್ ಮಾಡ್ತಾ ಹೋಗ್ಬೋದು. ನೋಡಿ ಇದು ಕೂಡ ಟೆಕ್ಸ್ಟ್ ತರಾನೇ, ಸಿಂಬಾಲ್ ಕೂಡ ಟೆಕ್ಸ್ಟ್ ತರಾನೇ. ಅದಕ್ಕೂ ನೀವು ಬೋಲ್ಡ್ ಫಾಂಟ್ ಹೆಚ್ಚಿಗೆ ಮಾಡ್ಬೋದು, ಕಲರ್ ನ ಚೇಂಜ್ ಮಾಡ್ಕೋಬಹುದು. ಈ ತರ ನಾರ್ಮಲ್ ಕ್ಯಾರೆಕ್ಟರ್ ತರ ನೀವು ಸಿಂಬಾಲ್ ನ ಪ್ಲೇಸ್ ಮಾಡ್ಬೋದು. ಈಗ ನೀವು ಏನನ್ಬೋದು, ನಿಮ್ಗೆ ಒಂದು ಸಿಂಬಾಲ್ ಬೇಕಾಗಿದೆ. ಯಾವ ಸಿಂಬಾಲು? ಕೀಬೋರ್ಡ್ ಸಿಂಬಾಲ್ ಬೇಕಾಗಿದೆ. ಬಟ್ ಎವ್ರಿ ಟೈಮ್ ನಾನು ಸಿಂಬಾಲ್ ಅಲ್ಲಿ ಹೋಗ್ಬಿಟ್ಟು ಕೀಬೋರ್ಡ್ ಸಿಂಬಾಲ್ ಸರ್ಚ್ ಮಾಡಿ ಇನ್ಸರ್ಟ್ ಮಾಡೋಕ್ ಆಗಲ್ಲ. ನನಗೊಂದು ಶಾರ್ಟ್ಕಟ್ ಕೀ ಇದ್ರೆ ಚೆನ್ನಾಗಿರುತ್ತೆ. ಇದಕ್ಕೊಂದು ಶಾರ್ಟ್ಕಟ್ ಕೀ ಪ್ಲೇಸ್ ಮಾಡ್ಬೇಕಂದ್ರೆ ಯಾವ ಸಿಂಬಾಲ್ ಬೇಕು ಆ ಸಿಂಬಾಲ್ ನ ಸೆಲೆಕ್ಟ್ ಮಾಡಿ. ಶಾರ್ಟ್ಕಟ್ ಕೀ ಅಂತ ಅಲ್ಲೇ ಪಕ್ಕದಲ್ಲಿ ಇದೆ, ಆ ಶಾರ್ಟ್ಕಟ್ ಕೀ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನಿಮ್ಗೆ ಯಾವ ಶಾರ್ಟ್ಕಟ್ ಕೀ ಬೇಕು ತಗೊಳ್ಳಿ. ನಾನೀಗ ಆಲ್ಟ್ ಕಂಟ್ರೋಲ್ ಮತ್ತೆ ಕೆ ಅಂತ ಪ್ರೆಸ್ ಮಾಡ್ತಾ ಇದ್ದೀನಿ. ಅಂಡ್ ಅಸೈನ್ ಅಂತ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ. ಈಗ ನೆಕ್ಸ್ಟ್ ಟೈಮ್ ನಿಮ್ಗೆ ಕೀಬೋರ್ಡ್ ಬೇಕಂದ್ರೆ ಬರೀ ಆಲ್ಟ್ ಕಂಟ್ರೋಲ್ ಕೆ ಅಂತ ಪ್ರೆಸ್ ಮಾಡ್ತಾ ಹೋಗಿ. ಅಲ್ಲಿ ನಿಮ್ ನಂಬರ್ ಆಫ್ ಕೀಬೋರ್ಡ್ ಕೀಸ್ ಅದು ಸಿಂಬಾಲ್ ಆಡ್ ಆಗ್ತಾ ಹೋಗುತ್ತೆ. ಅಂಡ್ ಇದೆಲ್ಲ ಸಿಂಬಾಲ್ ಇದೆ ನಾರ್ಮಲ್ ಕ್ಯಾರೆಕ್ಟರ್ ತರ. ನಿಮ್ಗೆ ಎಷ್ಟು ಸಲ ಬೇಕು ಅಷ್ಟು ಸಲ ನೀವು ಕ್ಯಾರೆಕ್ಟರ್ ನ ಫಾಂಟ್ ಸೈಜ್ ಎಲ್ಲಾನು ಚೇಂಜ್ ಮಾಡ್ಕೊತ ಹೋಗ್ಬೋದು. ಈಗ ಮತ್ತೆ ಸಿಂಬಾಲ್ ಹೋಗ್ತೀನಿ, ಮೋರ್ ಸಿಂಬಾಲ್ ಹೋಗ್ತೀನಿ. ಅಂಡ್ ಅದು ಶಾರ್ಟ್ಕಟ್ ಕೀ ರಿಮೂವ್ ಮಾಡ್ಬೇಕಂದ್ರೆ ಅದೇ
ಸಿಂಬಲ್ ನ ಚೂಸ್ ಮಾಡ್ಬಿಟ್ಟು ಇಲ್ಲಿ ಶಾರ್ಟ್ಕಟ್ ಕೀ ಕಾಣಿಸ್ತಾ ನೋಡಿ, ಆಲ್ಟ್ ಕಂಟ್ರೋಲ್ ಕೆ ಅಂತ ಶಾರ್ಟ್ಕಟ್ ಕೀ ಒಳಗಡೆ ಹೋಗ್ಬಿಟ್ಟು ಆ ಶಾರ್ಟ್ಕಟ್ ಕೀ ಕರೆಂಟ್ ಕೀಸ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ರಿಮೂವ್ ಮಾಡಿ. ರಿಮೂವ್ ಮಾಡಿದ ತಕ್ಷಣ ಆ ಶಾರ್ಟ್ಕಟ್ ಕೀ ಹೋಗುತ್ತೆ. ನಾನೀಗ ಆಲ್ಟ್ ಕಂಟ್ರೋಲ್ ಕೀ ಪ್ರೆಸ್ ಮಾಡಿದ್ರು ಕೂಡ ಆ ಸಿಂಬಲ್ ಇನ್ಸರ್ಟ್ ಆಗಲ್ಲ. ಈಗ ಇದನ್ನ ಬಿಟ್ಟು ನಿಮ್ಗೆ ಬೇರೆ ಸಿಂಬಲ್ ಯಾವ್ದು ಇನ್ಸರ್ಟ್ ಮಾಡ್ಬೇಕಂದ್ರೆ ಈಗ ತಿಳ್ಕೊಳ್ಳಿ, ಎಷ್ಟೆಲ್ಲಾ ಡಿಫ್ರೆಂಟ್ ಸಿಂಬಲ್ಸ್ ಇದೆ. ನನಗಿದು ಫೋನ್ ಸಿಂಬಲ್ ಇನ್ಸರ್ಟ್ ಮಾಡ್ಬೇಕಾಗಿದೆ, ಟೆಲಿಫೋನ್ ಸಿಂಬಲ್. ಇಲ್ಲೇನೋ 40 ಅಂತ ಕೊಟ್ಟಿದ್ದಾರೆ. ಸೊ ಸಾರಿ, ಇಲ್ಲಿ ನೋಡಿ ಕ್ಲಿಕ್ ಮಾಡಿ, 40 ಅಂತ ಕೊಟ್ಟಿದ್ದಾರೆ. ಏನಿದು ಕ್ಯಾರೆಕ್ಟರ್ ಕೋಡ್ ನೋಡ್ರ ಏನಿದೆ ನೋಡಿ, ಆಲ್ಟ್ ಪ್ರೆಸ್ ಮಾಡ್ತಾ ಇದೀನಿ, 40 ಪ್ರೆಸ್ ಮಾಡ್ತಾ ಇದೀನಿ. ಸೊ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಯೂಸಿಂಗ್ ಆಸ್ಕಿ ಕೋಡ್ ಮುಖಾಂತರ ಇನ್ಸರ್ಟ್ ಮಾಡ್ಬೋದು. ಇಲ್ಲ ಆಸ್ಕಿ ಕೋಡ್ ಕೊಟ್ಟಿಲ್ಲ ಅವರು, ಆ ಆಸ್ಕಿ ಕೋಡ್ ಬೇಕಂದ್ರೆ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಸಿಂಬಲ್ ಹೋಗಿ ಶಾರ್ಟ್ಕಟ್ ಕೀಯಲ್ಲಿ ಹೋಗಿ, ಸೊ ಇಲ್ಲಿ ಏನಾದ್ರು ಆಸ್ಕಿ ಕೋಡ್ ಕೊಟ್ಟಿದ್ರೆ ನಿಮ್ಗೆ ಸಿಗುತ್ತೆ. ಆಸ್ಕಿ ಕೋಡ್ ಇಲ್ಲ ಅಂದ್ರೆ ನೀವು ಆಸ್ಕಿ ಕೋಡ್ ನ ಆಡ್ ಮಾಡಬಹುದು, ಆಸ್ಕಿ ಕೋಡ್ ತಿಳ್ಕೊಬಹುದು. ನಮ್ಮ ಹತ್ರ ಡಿಫ್ರೆಂಟ್ ಆಸ್ಕಿ ಕೋಡ್ ಇರುತ್ತೆ. ಆಸ್ಕಿ ಕೋಡ್ ಬಗ್ಗೆ ಸ್ವಲ್ಪ ನಾಲೆಜ್ ಕೊಡ್ತೀನಿ ನಿಮಗೆ. ನೋಡಿ, ನಿಮ್ಗೆ ಏನಾದ್ರು ಎ ಪ್ರೆಸ್ ಮಾಡ್ಬೇಕಂದ್ರೆ ಆಲ್ಟ್ 65 ಪ್ರೆಸ್ ಮಾಡಿ, ಕ್ಯಾಪಿಟಲ್ ಎ ಬರುತ್ತೆ. ಆಲ್ಟ್ 97 ಪ್ರೆಸ್ ಮಾಡಿ, ಸ್ಮಾಲ್ ಎ ಬರುತ್ತೆ. ಆಲ್ಟ್ 66 ಪ್ರೆಸ್ ಮಾಡಿ, ಆಲ್ಟ್ 66 ಪ್ರೆಸ್ ಮಾಡಿ, ಕ್ಯಾಪಿಟಲ್ ಬಿ ಬರುತ್ತೆ. ಆಲ್ಟ್ 98 ಪ್ರೆಸ್ ಮಾಡಿ, ಸ್ಮಾಲ್ ಬಿ ಬರುತ್ತೆ. ಆಲ್ಟ್ 49 ಪ್ರೆಸ್ ಮಾಡಿ, 1 ಬರುತ್ತೆ. ಆಲ್ಟ್ 50 ಪ್ರೆಸ್ ಮಾಡಿ, 2 ಬರುತ್ತೆ. ಆಲ್ಟ್ 156 ಪ್ರೆಸ್ ಮಾಡಿ, ಡಾಲರ್ ಸಿಂಬಲ್ ಬರುತ್ತೆ, ಸಾರಿ ಪಾಯಿಂಟ್ ಸಿಂಬಲ್ ಬರುತ್ತೆ. ಈ ರೀತಿ ಆಸ್ಕಿ ಕೋಡ್ ಮುಖಾಂತರ ಕ್ಯಾರೆಕ್ಟರ್ಸ್ ನ ಯಾವುದೇ ಟೆಕ್ಸ್ಟ್ ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲಿ ಪ್ಲೇಸ್ ಮಾಡಬಹುದು ಯೂಸಿಂಗ್ ಆಲ್ಟ್ ಕೀ ಪ್ಲಸ್ ನ್ಯೂಮರಿಕ್ ಕೀಪ್ಯಾಡ್ ಸಪರೇಟ್ ಇರುತ್ತೆ, ಅದನ್ನಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವುದೇ ಕ್ಯಾರೆಕ್ಟರ್ ನ ಪ್ಲೇಸ್ ಮಾಡಬಹುದು. ಸರಿ, ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತಾ ಇದೀನಿ. ಇಕ್ವೇಷನ್ಸ್ ಮತ್ತೆ ಸಿಂಬಲ್ಸ್ ಬಗ್ಗೆ ನಿಮ್ಗೆ ಅರ್ಥ ಆದಲ್ಲಿ ಡೋಂಟ್ ಮಿಸ್ ಈ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ಇದು ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.